ಹರಿ ಓಂ ನಮಸ್ಕಾರ ಎಲ್ರಿಗೂ. ಇವತ್ತು ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲದಂಥ ಒಂದು ಪುಲ್ಕವನ್ನು ರೆಡಿ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥದ್ದು, ನಾನು ಒಂದು ಬಟ್ಟಲಿನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಚೂರು ಉಪ್ಪನ್ನು ಹಾಕ್ಕೊಳ್ತೀನಿ. ಇವೆರಡೇ ಐಟಮ್ ಬೇಕಾಗಿರೋದು. ಸ್ವಲ್ಪ ನೀರಿಗೆ ಮೊದಲು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಏನು ಡಯಟಿಗೆ ಅಂತ ಮಾಡ್ಕೊಳ್ತೀವಿ, ಆವಾಗ ನಾವು ಎಣ್ಣೆ ಬೆಣ್ಣೆ ತುಪ್ಪ ಏನನ್ನೂ ಉಪಯೋಗಿಸೋದಿಲ್ಲ. ಹಾಗಾಗಿ ಇದನ್ನು ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಮೆತ್ತಗೂ ಇರುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ. ನಾನು ಯಾಕೆ ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲ ಅಂತ ಹೇಳಿದೆ ಅಂದರೆ, ಕೆಲವರು ಇದಕ್ಕೆ ಹಿಟ್ಟು ಕಲಿಸುವಾಗ ಎಣ್ಣೆಯನ್ನು ಹಾಕ್ಕೊಳ್ತಾರೆ, ಅಥವಾ ಅದನ್ನು ಬೇಯಿಸಿ ಆದಮೇಲೆ ಮತ್ತು ಅದಕ್ಕೆ ತುಪ್ಪವನ್ನು ಹಚ್ಕೊಳ್ತಾರೆ. ಆದರೆ ಇದರಲ್ಲಿ ನಾವು ಏನನ್ನೂ ಬಳಸೋದಿಲ್ಲ. ಕೇವಲ ಗೋಧಿ ಹಿಟ್ಟು, ಉಪ್ಪು, ಹಿಟ್ಟನ್ನು ಕಲಿಸ್ಲಿಕ್ಕೆ ನೀರು, ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಳ್ತೀವಿ. ನಾವಿದನ್ನು ಗೋಧಿ ರೊಟ್ಟಿ ಅಂತಲೂ ಹೇಳ್ಬೋದು. ರೊಟ್ಟಿಗೆ ಹೇಗೆ ನಾವು ಎಣ್ಣೆಯನ್ನು ಬಳಸಲ್ಲ, ಹಾಗೆ ಗೋಧಿ ಹಿಟ್ಟಿನ ರೊಟ್ಟಿ ಇದು. ಇದನ್ನು ನಾವು ಯಾವುದೇ ಪಲ್ಯ, ಸಾರು, ಚಟ್ನಿ ಪುಡಿ, ಇದು ಯಾವುದ್ರ ಜೊತೆ ಬೇಕಾದರೂ ನಾವು ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಕ್ಲೀನಾಗಿ ಇದನ್ನು ಕಲಿಸ್ಕೊಂಬಿಡೋಣ. ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು, ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ. ಈಗ ಇದು ಹಿಟ್ಟು ಹದ ಆಗಲಿಕ್ಕೆ ನಾವು ಸ್ವಲ್ಪ ಹೊತ್ತು ಬಿಡೋಣ. ಈಗ ಇದನ್ನು ಯಾವಾಗಲೂ ಚಪಾತಿ ಹಿಟ್ಟಾಗಲಿ ಗೋಧಿ ರೊಟ್ಟಿ ಅಥವಾ ಈ ಪುಲ್ಕವನ್ನು ಮಾಡುವಾಗ ನಾವು ಸ್ವಲ್ಪ ಹಿಟ್ಟನ್ನು ಮೊದಲೇ ಕಲಸಿಟ್ಕೊಂಡ್ರೆ ಮೃದುವಾದಂತಹ ಚಪಾತಿಗಳನ್ನು, ಪುಲ್ಕಗಳನ್ನು ನಾವು ಮಾಡ್ಬೋದು. ಈಗ ನಾವು ಯಾವ ಹಿಟ್ಟನ್ನು ತೊಗೊಂಡಂಥ ಈ ಬಟ್ಟಲನ್ನು ನಾನು ಇದಕ್ಕೆ ಮುಚ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 10-15 ನಿಮಿಷ ಬಿಟ್ಬಿಡೋಣ. ಈಗ ನಾವು ಕಲಿಸ್ಕೊಂಡಿರೋ ಹಿಟ್ಟು ಹದಕ್ಕಾಗಿದೆ. ಇದನ್ನು ಮತ್ತೊಂದು ಸರಿ ಬೇಕಾದ್ರೆ ನಾವು ಸ್ವಲ್ಪ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸ್ಟೌವಿನ ಸೈಜ್ ಎಷ್ಟು, ನಾವು ಸ್ಟವ್ ಮೇಲೆ ಹಾಕಿ ಅದನ್ನು ಉಪ್ಸೋದ್ರಿಂದ ನಾವು ಸ್ವಲ್ಪ ಸಣ್ಣದಾಗಿ ಚಪಾತಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಈಗ ನಾನು ಇಷ್ಟು ದೊಡ್ಡದಾದಂತಹ ಉಳ್ಳೆಗಳನ್ನು ತಗೊಳ್ತಾ ಇದ್ದೀನಿ. ಒಂದು ನೇರ ನಾವು ಸ್ಟವ್ ಮೇಲೆ ಹಾಕಿನೇ ಅದನ್ನು ಉಬ್ಬಿಸ್ಬೋದು, ಇನ್ನೊಂದು ನಾವು ಬಟ್ಟೆಯನ್ನು ಒತ್ತಿ ಅದನ್ನು ಬೇಯಿಸಲು ಕೂಡ ಬಹುದು. ಸ್ಟವ್ನ ಹಚ್ಕೊಂಡ್ಬಿಡೋಣ. ನಾವು ಎಣ್ಣೆಯನ್ನು ಏನನ್ನು ಹಾಕ್ತಾಯಿಲ್ಲ, ಸೀದಾ ಇದಕ್ಕೆ ಲಟ್ಟಿಸ್ಕೊಳ್ಳುವಂಥದ್ದು. ಈಗ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ತುಂಬ ತೆಳುವೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ಈಗ ಹಂಚು ಕಾಯ್ತಾ ಇದ್ದಾಗೆ ಇದ್ರ ಮೇಲೆ ಹಾಕೋಣ. ನಾವು ತಿರುವು ಹಾಕಲಿಕ್ಕೆ ಈ ರೀತಿ ಚಿಮಟದ ಥರ ಇರೋದನ್ನು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಸ್ವಲ್ಪ ಮಾತ್ರ ನಾವು ಹಂಚಿನ ಮೇಲೆ ಬೇಯಿಸ್ಕೊಳ್ಳುವಂಥದ್ದು. ಆಮೇಲೆ ಅದನ್ನು ಉಲ್ಟಾ ಹಾಕಿ ಮತ್ತೊಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ನೇರವಾಗಿ ಒಲೆಗೆ ಹಾಕುವಂಥದ್ದು. ಅಷ್ಟರೊಳಗೆ ನಾವು ಅದು ಬೇಯಷ್ಟರಲ್ಲಿ ಇನ್ನೊಂದನ್ನು ಲಟ್ಟಿಸ್ಕೊಂಡ್ಬಿಡೋಣ. ಇಲ್ಲಿ ಸ್ವಲ್ಪ ಸ್ವಲ್ಪ ಗುಳ್ಳೆ ಬರ್ತಾ ಇದ್ದ ಹಾಗೆಯೇ ನಾವು
ಅದನ್ನ ತಿರುವು ಹಾಕೋಣ. ಏನಿದೊಂದು 40% ಬೆಂದಿದೆ. ಈಗ ನೇರ ನಾನು ಇದನ್ನು ಒಲೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ಲು ಉಪ್ಪು ಕೊಡುತ್ತೆ ಇದೆ. ಸ್ವಲ್ಪ ತುದಿಗಳನ್ನು ಬೇಯಿಸ್ಕೊಂಡ್ಬಿಟ್ರಾಯ್ತು. ಈ ಪೂರ್ತಿ ಮಧ್ಯದಲ್ಲಿ ಉಪ್ಪಿದೆ. ಈಗ ಇದು ರೆಡಿ. ಇನ್ನೊಂದನ್ನು ನಾವು ನೇರ ಇದ್ರ ಮೇಲೆ ನಾವು ಹೇಗೆ ಬೇಯಿಸ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಈ ಮಾಡಿದಂಥ ನಾವು ರೊಟ್ಟಿಗಳನ್ನು ಒಂದು ಸ್ವಲ್ಪ ಬೇಗ ಮಾಡಿದ್ದೀವಿ, ತಿನ್ನೋಕ್ಕಿಂತ ಬೇಗ ಮಾಡಿದ್ದೀವಿ ಅಂದರೆ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಒಂದು ಬಾಕ್ಸಲ್ಲಿ ಹಾಕಿಟ್ಟರೆ ಅದು ಮೆತ್ತಿಗೆ ಇರುತ್ತೆ, ಹೊರದಾಗೋದೇ ಇಲ್ಲ. ಅಥವಾ ನಾವೆಲ್ಲರೂ ಟ್ರೈನಲ್ಲಿ ಎಲ್ಲೋ ಹೋಗ್ಬೇಕಾದ್ರೆ ತಿನ್ಲಿಕ್ಕೆ ತೊಗೊಂಡು ಹೋಗ್ತೀವಿ ಅಂದರೂ ಕೂಡ ಅಷ್ಟೇ. ಅಥವಾ ಒಂದು ಬಿಳಿ ಬಟ್ಟೆಯಲ್ಲಿ, ಒಂದು ಮಲ್ಮಲ್ ಬಟ್ಟೆ ಅಂತ ಹೇಳ್ತಾರಲ್ಲ ಅಂಥದ್ದಿಲ್ಲ, ಅಥವಾ ಪಂಚೆ ಬಟ್ಟೆ ಏನಿರುತ್ತೆ ಆ ಬಟ್ಟೆಯಲ್ಲಿ ನಾವು ಅದನ್ನು ಸುಟ್ಟಿಟ್ಕೊಂಡು ಒಯ್ದರೆ ಚೆನ್ನಾಗಿರುತ್ತೆ. ಹಾಗೆ ನೇರವಾಗಿ ಡಬ್ಬದಲ್ಲಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಈಗ ಇದಕ್ಕೆ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ, ಅದನ್ನು ಒತ್ತಿ ಬೇಯಿಸುವಂಥದ್ದು. ಸ್ವಲ್ಪ ನೋಡಿ, ಒತ್ತಿ ಬೇಯಿಸಿದಾಗ ಕೂಡ ಅದು ಉಬ್ಬುತ್ತೆ. ಹಿಂಗೇನೆ ರೊಟ್ಟಿ ಆದರೂ ಅಷ್ಟೇ, ನಾವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಯಾವುದೇ ಈ ರೀತಿ ಒತ್ತಿ ಬೇಯಿಸಿದಾಗ ಅದು ಎಲ್ಲ ಭಾಗದಲ್ಲಿ ಉಟ್ಕೊಳ್ಳುತ್ತೆ. ಇದು ನೋಡಿ ಕಾಣಿಸ್ತಾ ಇದೆ, ಉಬ್ಬಿದೆ. ಸೊ ನಾವು ನೇರ ಒಲೆ ಮೇಲಾದರೂ ಹಾಕಿ ಪುಲ್ಕವನ್ನು ಮಾಡ್ಕೋಬೋದು, ಇಲ್ಲ ಈ ರೀತಿ ನಾವು ಒಂದು ಬಟ್ಟೆಯಲ್ಲಿ ಒತ್ತಿದಾಗ ಅದು ನೀಟಾಗಿ ಉಬ್ಕೊಳ್ಳುತ್ತೆ. ಉತ್ತರ ಭಾರತದ ಕಡೆ ಈ ರೀತಿ ಮಾಡಿಬಿಟ್ಟು ಇದಕ್ಕೆ ಮೇಲ್ಗಡೆ ತುಪ್ಪವನ್ನು ಹಚ್ಚಿ ಒಂದ್ರ ಮೇಲೆ ಒಂದು ಇಡ್ತಾರೆ. ತಿನ್ನುವಾಗ ಮತ್ತೆ ಮೇಲೆ ತುಪ್ಪ ಹಾಕ್ಕೊಳ್ಳೋದು, ಅದೇ ರೀತಿಯಲ್ಲಿ ತಿಂತಾ ಹೋಗ್ತಾರೆ. ಸೊ ನಾನು ತೋರಿಸ್ತಾ ಇರೋದು ಇದು ಡ್ರೈ, ಏನು ಡಯೆಟ್ಟಿಗೆ ಕೂಡ ಇದು ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಈಗ ನಾವು ಮಾಡಿದಂಥ ರೊಟ್ಟಿ ಬಹಳ ಮೆತ್ತಗೆ ಇದೆ ನೋಡಿ. ಇದು ನಾನು ಎಷ್ಟು ಸಣ್ಣಗೆ ಬೇಕಾದ್ರೂ ನಾವು ಇದನ್ನು ಮಡಚಬೋದು, ಅಷ್ಟು ಮೆತ್ತಗೆ ಕೂಡ ಇರುತ್ತೆ ಈ ಚಪಾತಿ ಅಲ್ಲ, ಗೋಧಿ ರೊಟ್ಟಿ ಪುಲ್ಕ. ನಾವು ಅಥವಾ ಮಾರನೇ ದಿವಸ ತಿಂತೀವಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಇದು ಗಟ್ಟಿ ಆಗೋದಿಲ್ಲ. ನಮಗೆ ಬಿಸಿ ಬೇಕು ಅಂದರೆ ಡೈರೆಕ್ಟಾಗಿ ಒಲೆ ಮೇಲೆ ಅಥವಾ ಹಂಚಿನ ಮೇಲೆ ಹಾಕಿದ್ರೆ ಗಟ್ಟಿ ಆಗುತ್ತೆ. ನಾವೇನು ಮಾಡ್ಬೋದು, ಅನ್ನ ಮಾಡಾದಮೇಲೆ ಆ ಕುಕ್ಕರ್ ಮೇಲೆ ಒಂದು ಬಟ್ಲಿಟ್ಬಿಟ್ಟು ಆ ಬಟ್ಲೊಳಗಡೆ ನಾವು ಉಳಿದಂತಹ ಈ ಪುಲ್ಕಗಳನ್ನು ಹಾಕಿಟ್ರೆ ಅಲ್ಲಿ ಮೆತ್ತಗೆ ಆಗಿರುತ್ತೆ, ಆರಾಮಾಗಿ ನಾವು ತಿನ್ಬೋದು. ಈಗ ನಾವು ಇದನ್ನು ಯಾವುದೇ ಪಲ್ಯ ಅಥವಾ ಸಾಂಬಾರು ಅದ್ರ ಜೊತೆ ನಾವು ತಿನ್ಬೋದು, ಚೆನ್ನಾಗಿರುತ್ತೆ. ಈ ರೀತಿ ಇಟ್ಟು ನಾವು ಬಡಿಸಿದ್ರೆ ಬಿಸಿ ಬಿಸಿ ಪುಲ್ಕ ಜೊತೆಗೆ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ.